ಕೆಲಸವನ್ನು ರಾಷ್ಟ್ರೋತ್ಥಾನ ಮಾಡಿದೆ. ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾದ ಮೇಲೆ ಹಾರ, ತುರಾಯಿ, ಮೈಸೂರು ಪೇಟ ಯಾವುದನ್ನು ಸ್ವೀಕರಿಸದೆ, ಯಾವುದೇ ಸನ್ಮಾನವನ್ನು ಸ್ವೀಕರಿಸದೆ ಕನ್ನಡದ ಪುಸ್ತಕಗಳನ್ನು ಸ್ವೀಕರಿಸುವುದರ ಮುಖಾಂತರವಾಗಿ ಕನ್ನಡ ಪುಸ್ತಕಕ್ಕೆ ಗೌರವ, ಜೊತೆಗೆ ಕನ್ನಡ ಪುಸ್ತಕವನ್ನು ಓದಬೇಕು, ಕನ್ನಡ ಪುಸ್ತಕ ಅದರಲ್ಲೂ ಸಹಿತ ಯುವಕರಲ್ಲಿ ಹೆಚ್ಚು ಪ್ರಚಲಿತ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಮಾಡಿರ್ತಕ್ಕಂಥ ಈ ಕಾರ್ಯ ಅತ್ಯಂತ ಶ್ಲಾಘನೀಯವಾಗಿದೆ. ಸರ್ಕಾರನೂ ಸಹಿತ ನಾವು ಮಾಡಿರ್ತಕ್ಕಂಥ ಹಾದಿಯಲ್ಲೇ ನಡೀತಾ ಇರ್ತಕ್ಕಂಥದ್ದು ನೋಡಿದಾಗ ನಿಜವಾಗಿಯೂ ಸಹಿತ ಎಲ್ಲೋ ಒಂದು ಕಡೆ ಸಾರ್ಥಕತೆ ಆಗಿದೆ ಅನ್ನುವಂಥ ಸಮಾಧಾನ ಇದೆ. ಭೀಮೆಯನ್ನು 8 ದಿಕ್ಕುಗಳಿಗೆ ಹರಡಿಸಿರ್ತಕ್ಕಂತಹ ಖ್ಯಾತರಲ್ಲಿ ಮೊದಲನೆಯದಾಗಿ ಕೊಳಲನೂದಿ, ನವಿಲನ್ನು ಕುಣಿಸಿ, ಕೋಗಿಲೆಯಿಂದ ಕಿಂಕಿಣಿ ನಾದವನ್ನು ಹೊರಡಿಸಿ ನಮಗೆಲ್ಲ ರಾಮಾಯಣಂ ದರ್ಶನವನ್ನು ಮಾಡಿಸಿದಂತಹ ರಸಋಷಿ ಕುವೆಂಪು ಅವರಿಂದ ನಮಗೆ ಜ್ಞಾನಪೀಠ ಪ್ರಶಸ್ತಿ ಪ್ರಾರಂಭ ಆಯಿತು. ಕನ್ನಡಕ್ಕೆ, ಕನ್ನಡ ಸಾಹಿತ್ಯಕ್ಕೆ 8ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಸಿಂಗಾರವ್ವನ ಅರಮನೆಯಲ್ಲಿ ಶಿವಪುರವನ್ನು ತೋರಿಸಿದಂತಹ ಚಂದ್ರಶೇಖರ್ ಕಂಬಾರರು ನಮ್ಮ ಮಧ್ಯದಲ್ಲಿ. ಇನ್ನೊಬ್ಬ ಜ್ಞಾನಪೀಠ ಪ್ರಶಸ್ತಿಯ ಪುರಸ್ಕೃತರಾಗಿರ್ತಕ್ಕಂತಹ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಸ್ಮರಣೆಯ ದಿನ ಇವತ್ತು. ಅವರಿಗೆ ಬಹಳ ಗೌರವದಿಂದ ನಮನಗಳನ್ನು ಸಲ್ಲಿಸ್ತಾ ಪುಸ್ತಕ ಹಬ್ಬದಲ್ಲಿ ಬೇಂದ್ರೆಯವರನ್ನ ಜ್ಞಾಪಿಸ್ಕೊಳ್ತಕ್ಕಂಥದ್ದು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ. ಹಾಗಾಗಿ ಅವರನ್ನು ಬಹಳ ಗೌರವದಿಂದ ಇಲ್ಲಿ ಜ್ಞಾಪಿಸ್ಕೊಳ್ತಾ, ಬೇಂದ್ರೆಯವರ ಜೊತೆಗೆ ಇನ್ನೊಂದು ನಾನು ಕನ್ನಡ ಸಾಹಿತ್ಯದಲ್ಲಿ ಪುಸ್ತಕ ಅಂದ ತಕ್ಷಣ ನನ್ನ ಕಣ್ಣು ಮುಂದೆ ಬರ್ತಕ್ಕಂಥದ್ದು ಗಳಗನಾಥರು. ಕನ್ನಡ ಕಾದಂಬರಿಯ ಪಿತಾಮಹ ಗಳಗನಾಥ, ವೆಂಕಟೇಶ ತಿರಕೋ ಕುಲಕರ್ಣಿ ಅಂತಕ್ಕಂಥ ಹಾವೇರಿ ಜಿಲ್ಲೆಯ ಗಳಗನಾಥರಲ್ಲಿ ಹುಟ್ಟಿರ್ತಕ್ಕಂಥ ಕಾದಂಬರಿ ಪಿತಾಮಹ ಅಂತ ಹೇಳ್ತೀವಿ. ಆ ಕಾದಂಬರಿಯ ಪಿತಾಮಹ ಇವರು ಘಟನೆ ಹೇಳಿದಾಗ ನನಗೆ ಒಂದು ಕಡೆ ಘಟನೆ ಹೇಳಲೇಬೇಕು ಅನ್ನುವಂಥ ಪುಸ್ತಕವನ್ನು ಹೆಗಲ ಮೇಲೆ ಇಟ್ಕೊಂಡು ಹೋಗಿ ಮಾರಾಟ ಮಾಡಿರ್ತಕ್ಕಂಥದ್ದು. ಜೊತೆಗೆ ಅವರ ಬಗ್ಗೆ ಹೇಳಬೇಕಾದ್ರೆ ಧಾರವಾಡದಲ್ಲಿ ಹುಟ್ಟಿದ್ದು ಗಳಗನಾಥರಲ್ಲಾದರೂ ಸಹಿತ ಧಾರವಾಡದಲ್ಲಿ ಅವರಿಗೆ ಸ್ವಾಭಿಮಾನ ಮತ್ತು ಸ್ವಭಾಷೆಯ ಬಗ್ಗೆ ಗೌರವ, ಹೆಮ್ಮೆ ಮತ್ತು ಸಂಸ್ಕೃತಿಯ ಬಗ್ಗೆ ವಿಶೇಷವಾಗಿರ್ತಕ್ಕಂತಹ ಅಭಿಮಾನವನ್ನು ತರಿಸ್ಕೊಟ್ಟಿರ್ತಕ್ಕಂಥವರಲ್ಲಿ ರೋಗ ಶ್ರೀನಿವಾಸ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸ್ಥಾಪನೆಗೆ ಕಾರಣವಾಗಿತ್ತು. ಅವರಿಂದ ಪ್ರೇರೇಪಿತರಾಗಿರ್ತಕ್ಕಂತಹ ಗಳಗನಾಥರು ಮೊದಲನೆಯ ಕಾದಂಬರಿ ಪದ್ಮನಯನವನ್ನು ಬಹುಮಾನಕ್ಕೋಸ್ಕರವಾಗಿ ಬರೆದಿರ್ತಾರೆ. ವಿದ್ಯಾವರ್ಧಕ ಸಂಘದ ಆ ಪ್ರಕಟಣೆಯಲ್ಲಿ ಬಹುಮಾನವನ್ನು ಸಹಿತ ಪಡೀತಾರೆ. ಮುಂದೆ ಸದ್ಬೋಧ ಚಂದ್ರಿಕೆ ಅನ್ನುವಂತಹ ಮಾಸ ಪತ್ರಿಕೆಯನ್ನು ಪ್ರಾರಂಭ ಮಾಡಿ ಬಹಳ ಹೆಮ್ಮೆ ಅಂದರೆ ಒಂದು ಸಣ್ಣ ಊರು, ಆ ಸಣ್ಣ ಊರಿನಲ್ಲಿ ಸದ್ಬೋಧ ಚಂದ್ರಿಕೆ ಎನ್ನುವಂತಹ ಮಾಸಪತ್ರಿಕೆಯನ್ನು ಪ್ರಾರಂಭ ಮಾಡಿ ಚಂದಾದಾರರಿಂದ ಬರ್ತಕ್ಕಂತಹ ಹಣದಿಂದಲೇ ಮಾಸಪತ್ರಿಕೆಯನ್ನು ನಡೆಸಿದಂತಹ ಇತಿಹಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂತಹ ಮೊದಲನೇ ಸಾಹಿತ್ಯವನ್ನು 7,000 ಚಂದಾದಾರರಿರ್ತಾರೆ. ಎತ್ತಿನ ಬಂಡಿಯಲ್ಲಿ ಹೊತ್ಕೊಂಡು ಪೋಸ್ಟ್ ಆಫೀಸ್ಗೆ ಹೋಗಿ 27 ಜಿಲ್ಲೆಗಳಲ್ಲಿ 160 ಸಬ್ ಪೋಸ್ಟ್ಗಳ ಮುಖಾಂತರ 1,200 ಹಳ್ಳಿಗಳಿಗೆ ಈ ಸದ್ಬೋಧ ಚಂದ್ರಿಕೆಯನ್ನು ಮುಟ್ಟಿಸಿರ್ತಕ್ಕಂಥ ಏಕೈಕ ವ್ಯಕ್ತಿ ಅವತ್ತು. ಹಾಗಾಗಿ ಇವತ್ತು ಪುಸ್ತಕದಲ್ಲಿ ನಾವು ಅವರನ್ನು ಜ್ಞಾಪಿಸಿಕೊಳ್ಳಲೇಬೇಕು ಅಂತ. ಜಾಗತಿಕ ಯುದ್ಧದ ಪರಿಣಾಮ ಆಗಿ ಚಂದಾದಾರ ಕಡಿಮೆಯಾದಾಗ ಅಗ್ರಗಣ್ಯ ಸಾಹಿತಿ ಬರಹವನ್ನು ನಿಲ್ಲಿಸಿ ಪುಸ್ತಕ
ಪುಸ್ತಕವನ್ನ ಮಾರಾಟ ಮಾಡೋದಕ್ಕೆ ಬೀದಿಗೆ ಬಂದಿರತಕ್ಕಂಥದ್ದು ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ಅತ್ಯಂತ ದಾರುಣವಾಗಿರ್ತಕ್ಕಂತಹ ಘಟನೆಯನ್ನು. ಅವರಿಗೆ ಈ ಪ್ರಶ್ನೆಯನ್ನು ಕೇಳಿದಾಗ ಎಂತಹ ಲೇಖಕರು ಅವರ ಪ್ರಕಟಣೆಯನ್ನು ನೀವು ನೋಡಿ. ಆ ಪ್ರಕಟಣೆಯಲ್ಲಿ ನಾನು 2-3 ನಾನು ಹೇಳಲೇಬೇಕು ಅನ್ನುವಂಥ ಕುಮದಿನಿ ಅನ್ನುವಂಥ ವಿಜಯನಗರದ ಇತಿಹಾಸವನ್ನು ಹೇಳ್ತಕ್ಕಂಥದ್ದು, ಕನ್ನಡಿಗರ ಕರ್ಮಕತೆ ಅನ್ನುವಂಥದ್ದು, ಕನ್ನಡಿಗರಲ್ಲಿರ್ತಕ್ಕಂತಹ ಕನ್ನಡದ ಭಾವನೆಗಳನ್ನ ಎತ್ತಿ ತರತಕ್ಕಂತಹ ಕೆಲಸವನ್ನು ಮಾಡಿರ್ತಕ್ಕಂತಹ ಪುಸ್ತಕ ಇದು. ಲೇಖನ, ಪ್ರಕಾಶನ ಮತ್ತು ಮಾರಾಟ ಇವೆ ಭಾಷಾ ಸೇವೆಯ ಅಂಗಗಳಲ್ಲಿ ಇದು ಒಂದು ಅನ್ನುವಂಥದ್ದನ್ನು ಹೇಳಿ ತಮ್ಮ ನೋವನ್ನು ಹೊರಗಡೆ ಹಾಕುತ್ತಾರೆ. ಅವರ ಪುಸ್ತಕವನ್ನು ಮಾರಾಟ ಮಾಡ್ತಾ ಇದ್ದದ್ದು ಹೇಗೆ ಇದೆ, ಹೆಗಲ ಮೇಲೆ 2 ಹೆಗಲ ಮೇಲೆ ಪುಸ್ತಕಗಳನ್ನು ಹೊತ್ತು ಹಳ್ಳಿಗೆ ಹೋಗಿ ಮಾರಾಟ ಮಾಡಿ ಅವರಿಗೆ ಆ ಭಾರವನ್ನು ಹೊತ್ತು ಎಷ್ಟು ಅಂದರೆ ಈ ಚರ್ಮದಲ್ಲಿ ಸ್ಪರ್ಶನೆ ಗೊತ್ತಾಗ್ತಾ ಇರಲಿಲ್ಲ, ಗದ್ದು ಬಿಟ್ಬಿಟ್ಟಿತ್ತು. ನೀವು ಡಬ್ಬರವನ್ನು ಹಾಕಿದ್ರು ಸಹಿತ ಗೊತ್ತಾಗ್ತಾ ಇರಲಿಲ್ಲ. ಅಂತಂದ್ರೆ ಕನ್ನಡ ಕಾದಂಬರಿಯ ಪಿತಾಮಹ ಹೆಗಲ ಮೇಲೆ ಪುಸ್ತಕವನ್ನು ಹೊತ್ತುಕೊಂಡು ಹಳ್ಳಿಗಳಲ್ಲಿ ಹೋಗಿ ಮಾರಾಟ ಮಾಡಿರ್ತಕ್ಕಂಥದ್ದು ಅವರ ಅಂತಿಮ ಅತ್ಯಂತ ದಾರುಣವಾಗಿರ್ತಕ್ಕಂಥದ್ದು. ಒಬ್ಬ ಕನ್ನಡದ ಯಾವುದೇ ಸಾಹಿತಿಗೂ ಸಹಿತ ಅಂತಹ ಸಾವು ಬರಬಾರದು ಅನ್ನುವಂಥದ್ದು. ಇದೇ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ಆಗುತ್ತೆ. ಕ್ಯಾನ್ಸರ್ ಆಗಿ ಬಂದಾಗ ದುಡ್ಡಿರೋದಿಲ್ಲ, ಸಾಯ್ತಾಗ ಅವರ ಅಂತ್ಯ ಸಂಸ್ಕಾರಕ್ಕೆ ದುಡ್ಡಿರುವುದಿಲ್ಲ. ಅವರ ಮಕ್ಕಳು ನಮ್ಮ ತಂದೆ ಬರೆದಂತಹ ಪುಸ್ತಕಗಳನ್ನು ಕೊಂಡುಕೊಳ್ಳಿ ನಮ್ಮ ತಂದೆಯ ಅಂತ್ಯ ಸಂಸ್ಕಾರಕ್ಕೆ ಸಹಾಯ ಮಾಡಿರ್ತಾ ಬೇಡಿದಂತಹ ಘಟನೆ ನನಗಂತ ಮಟ್ಟಿಗೆ ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ಅತ್ಯಂತ ದುರಂತವಾಗಿರ್ತಕ್ಕಂತಹ ಒಂದು ಘಟನೆಯನ್ನು ನಾನು ಹೇಳಬೇಕು. ಬೀಚಿಯವರು ಅನಾರೋಗ್ಯದಿಂದ ಹಾಸ್ಪಿಟಲ್ ಅವರ ಅತ್ಯಂತ ಹತ್ತಿರದ ಸ್ನೇಹಿತ ಒಂದು ಪುಸ್ತಕವನ್ನು ಪ್ರಕಟಣೆ ಮಾಡಬೇಕಾದ್ರೆ ನೀವು ಬರಲೇಬೇಕಂತ ಹಾಸಿಗೆಯಲ್ಲಿರ್ತಕ್ಕಂತಹ ಬೀಚಿ ಆ ಪುಸ್ತಕ ಪ್ರಕಟಣೆಗೆ ಹೋದಾಗ ಬೀಚಿ ಅಭಿಮಾನಿಗಳು ಆ ಮಾತನಾಡ್ತಕ್ಕಂಥವ್ರು ಹೇಳ್ತಾರೆ, ಸ್ವಾಗತವನ್ನು ಮಾಡ್ತಕ್ಕಂಥವರು ಹಾಸಿಗೆಯಿಂದ ಬೀಚಿಯವರು ಇಲ್ಲಿ ನೇರವಾಗಿ ಬಂದಿದ್ದಾರೆ. ಪುಸ್ತಕದ ಮೇಲೆ ಇರ್ತಕ್ಕಂತಹ ಪ್ರೀತಿಯಿಂದ, ಕನ್ನಡದ ಮೇಲೆ ಇರ್ತಕ್ಕಂತಹ ಗೌರವದಿಂದ, ಜೊತೆಗೆ ಸ್ನೇಹಕ್ಕೆ ಬೆಲೆಯನ್ನು ಕೊಟ್ಟು ಬಂದಿದ್ದಾರೆ. ಹಾಗಾಗಿ ಅವರು ಮಹಾ ದೊಡ್ಡ ವ್ಯಕ್ತಿ ಅಂದಾಗ ಬೀಚಿಯವರು ಇನ್ನೂ ಭಾಷಣನೇ ಪ್ರಾರಂಭ ಮಾಡಿರಲ್ಲ, ಎದ್ದು ಬಿಟ್ಟು ನಾನು ದೊಡ್ಡ ಮನುಷ್ಯ ಅಲ್ಲ, ನಿಲ್ಲಲು ನೆಲೆ ಅವರ ಮಾತುಗಳನ್ನೇ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಬೀಚಿಯವರ ಮಾತುಗಳನ್ನು ನಿಲ್ಲಲು ನೆಲೆ ಇಲ್ಲದೆ, ಮಲಗಲು ಸೂರಿಲ್ಲದೆ, ಉಡಲು ಬಟ್ಟೆ ಇಲ್ಲದೆ, ಉಣ್ಣಲು ಅನ್ನವಿಲ್ಲದೆ, ಮುಪ್ಪಿನ ದಿನಗಳಲ್ಲಿ ಊರುಗಳಲ್ಲಿ ಅಲೆಯುತ್ತಾ ಪುಸ್ತಕದ ಮೂಟೆಗಳನ್ನು ಹೊತ್ತು ಬೀದಿ ತಿರುಗುತ್ತಾ ಮನೆಗೆ ಕನ್ನಡ ಪುಸ್ತಕವನ್ನು ಮುಟ್ಟಿಸಿದಂತಹ ಕನ್ನಡದ ಹೊರೆಯನ್ನು ಹೊತ್ತಂತಹ ಗಲಗಲಾತರು ಶ್ರೇಷ್ಠವಾಗಿರ್ತಕ್ಕಂಥವರು, ಅವರು ದೊಡ್ಡವರು, ನಾನಲ್ಲ ಅಂತಕ್ಕಂಥದ್ದು. ಹಾಗಾಗಿ ಈ ಪುಸ್ತಕದ ಹಬ್ಬ ಅಂದಾಗ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಇಂಥವರನ್ನು ಜ್ಞಾಪಿಸಿಕೊಳ್ಳಬೇಕಾಗಿದೆ ನನ್ನ ಆದ್ಯ ಕರ್ತವ್ಯ. ಜೊತೆಗೆ ಕನ್ನಡವನ್ನು ಕಟ್ಟಿರ್ತಕ್ಕಂಥವ್ರು ಎಂತಹ ತ್ಯಾಗವನ್ನು ಮಾಡಿದ್ರು ಅನ್ನುವಂಥದ್ದು ಕೆಲಸವನ್ನು ರಾಷ್ಟ್ರೋತ್ಥಾನ ಮಾಡ್ತಾ ಇದೆ. ಜೊತೆಗೆ ಭಾರತೀಯ ಎನ್ನುವಂತಹ ಪ್ರಕಟಣೆಯ ಮೂಲಕ ಚಿಕ್ಕ ಮಕ್ಕಳಿಗೆ ನಾವು ಸಹಿತ ಇವತ್ತು ಜನಸಾಮಾನ್ಯರಿಗೆ ಕನ್ನಡ ಪುಸ್ತಕ ಮಾಲೆ ಎನ್ನುವಂಥದ್ದನ್ನು ಪ್ರಾರಂಭ ಮಾಡಿ ನಾವು ಇದೇ 87ನೇ ಅಖಿಲ ಭಾರತ